we have to solve the given inequality graphically. So ಈ ರೀತಿ questions already solve ಮಾಡಿದೀವಿ. Let us solve quickly. The given inequality is 2x minus 3y is greater than 6. Solution. First ಏನು ಮಾಡಬೇಕು? To draw line. So let us consider the corresponding equation of this inequality. Consider 2x minus 3y equal to 6. ಈಗ x ನ ಬೇರೆ ಬೇರೆ ವ್ಯಾಲ್ಯೂಗಳಿಗೆ y ಯಾವ ಬೇರೆ ಬೇರೆ ವ್ಯಾಲ್ಯೂಸ್ ತಗೊಳ್ತದೆ ಅಥವಾ y ನ ಬೇರೆ ಬೇರೆ ವ್ಯಾಲ್ಯೂಸ್ ಗೆ x ಯಾವ ರೀತಿ ವ್ಯಾಲ್ಯೂಸ್ ತಗೊಳ್ತದೆ ಅಂತ ನೋಡಿ. ಸಾರಿ, ಲೈನ್ ಡ್ರಾ ಮಾಡೋದಕ್ಕೆ ಎರಡು ಪಾಯಿಂಟ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. If x is 0, then y will be minus 2. ಬೇಕಾದ್ರೆ ಇಲ್ಲಿ ಹಾಕಿ ನೋಡಬಹುದು. 2 into 0 minus 3y equal to 6. So 2 into 0 ಅಂದ್ರೆ 0. Therefore minus 3y equal to 6. 3 1s are 3 2s are. y ಅಂದ್ರೆ minus 2. If y is 0, ಈ term 0 ಆಯಿತು. 2x equal to 6 ಆಗ್ತದೆ. 2 1s are 2 3s are. Therefore it will be 3. So ಪಾಯಿಂಟ್ಸ್ ಏನಾಗ್ತದೆ ಅಲ್ಲಿಗೆ 0, minus 2 ಅನ್ನೋದು ಒಂದು ಪಾಯಿಂಟ್ ಆದರೆ ಇನ್ನೊಂದು ಪಾಯಿಂಟ್ 3, 0. So this table will help us to locate the points on the plane and helps us to draw the corresponding line of the given inequality. ಇದಾದ್ಮೇಲೆ ಸೊಲ್ಯೂಷನ್ ರೀಜನ್ ಫೈಂಡ್ ಮಾಡಬೇಕು. To find solution region. ಸೊ ಅದಕ್ಕೆ ಈ ಕೊಟ್ಟಿರ್ತಕ್ಕಂಥ ಇನ್ಇಕ್ವಾಲಿಟಿನ ಇನ್ಇಕ್ವಾಲಿಟಿ 1 ಅಂತ ಅಂದ್ಕೊಳ್ರಿ. ಇಲ್ಲಿ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ? ಯೂಶುವಲಿ ಆ ಲೈನ್ ಮೇಲೆ ಇಲ್ಲದೆ ಇರತಕ್ಕಂಥ ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಬಟ್ ಯೂಶುವಲಿ ಕನ್ಸಿಡರ್ ಮಾಡೋದು ಆರಿಜಿನ್. ಕನ್ಸಿಡರ್ 0 0. Then 1 implies 2 into 0 minus 3 into 0 is greater than 6. 2 into 0 ಅಂದ್ರೆ 0 ನೇ. 3 into 0 again 0. 0 minus 0 it is 0 greater than 6. 0 greater than 6 ಅಂದ್ರೆ false. Which is false. So false ಆಯ್ತು ಅಂದ್ರೆ 0 0 ಯಾವ ಪ್ಲೇನ್ ಅಲ್ಲಿ ಇರುತ್ತಲ್ಲ ಅದರ ಆಪೋಸಿಟ್ ಪ್ಲೇನ್ ಏನಾಗಿರ್ತದೆ? ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಸೊ ಅದನ್ನು ನಾವು ಶೇರ್ ಮಾಡಬೇಕು. ಸೊ ಇಷ್ಟನ್ನ ತಲೆಯಲ್ಲಿ ಇಟ್ಕೊಂಡು ನಾವೇನು ಮಾಡೋಣ? ಗ್ರಾಫ್ ಡ್ರಾ ಮಾಡಿ ಶೇಡ್ ಮಾಡ್ತೀವಿ. ಹಾಗಾಗಿ ಕನ್ಕ್ಲೂಷನ್ ನಾನು ಈಗಲೇ ಬರೀತಿದ್ದೀನಿ. ಶೇಡೆಡ್ ರೀಜನ್ ಈಸ್ ದ ಸೊಲ್ಯೂಷನ್ ರೀಜನ್. ಓಕೆ, ಈಗ ಒಂದು ಕಾರ್ಟೇಶಿಯನ್ ಪ್ಲೇನ್ ತಗೊಳ್ಳೋಣ. ಅದರಲ್ಲಿ ಈಗ ನನಗೆ ಬೇಕಾಗಿರೋ ಪಾಯಿಂಟ್ಸ್ 0, minus 2. ಈ minus 2 ಇರಬೇಕು ನನಗೆ. ಆಮೇಲೆ 3, 0 ಇಲ್ಲಿ ಇರಬೇಕು. ಇದನ್ನು ಸ್ವಲ್ಪ ರೆಡ್ಯೂಸ್ ಮಾಡ್ಕೊಳ್ಬಹುದು. 0 minus 2 ಅಂತಂದ್ರೆ ಈ minus 2 ಇರಬೇಕು ನನಗೆ. ಓಕೆ, ಇದಿರಲಿ. ಆಮೇಲೆ 3, 0 ಈ ಪಾಯಿಂಟ್ ಬೇಕು. ಓಕೆ, ಗ್ರಿಡ್ಸ್ ಇರಲಿ. ರೈಟ್, ದಿಸ್ ಇಸ್ ದ ಪ್ಲೇನ್. ಇದ್ರ ಮೇಲೆ ಏನು ಮಾಡಿ? ಪಾಯಿಂಟ್ಸ್ ನ ಲೊಕೇಟ್ ಮಾಡಿ. ಫಸ್ಟ್ 0, minus 2. x 0, y minus 2 ಅಂದ್ರೆ ಇದು ಪಾಯಿಂಟ್ 0, minus 2. And 3, 0. x 3, y 0. This is the point 3, 0. ಈಗ ಏನು ಮಾಡಬೇಕು? ಈ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಲೈನ್ ಅನ್ನು ಸೆಲೆಕ್ಟ್ ಮಾಡಬೇಕು. ಬಟ್ ಆ ಲೈನು ಎರಡು ತರದ ಲೈನ್ ಇದೆ. ಇದು ಬಹಳ ಕೇರ್ಫುಲ್ ಆಗಿ ಡ್ರಾ ಮಾಡಬೇಕು. ಡಾಟೆಡ್ ಲೈನ್ ಡ್ರಾ ಮಾಡ್ಬೇಕಾ, ಡಾರ್ಕ್ ಲೈನ್ ಡ್ರಾ ಮಾಡ್ಬೇಕಾ ಅಂತ ಡಿಸೈಡ್ ಮಾಡೋದು ಯಾವುದು ಅಂತಂದ್ರೆ ದಿಸ್ ಇನ್ಇಕ್ವಾಲಿಟಿ. ಇಲ್ಲಿ ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇರೋದ್ರಿಂದ ವಿ ಶುಡ್ ಡ್ರಾ ಡಾಟೆಡ್ ಲೈನ್. ಈಕ್ವಲ್ ಇತ್ತೆ ಅಂದ್ರೆ ಡಾರ್ಕ್ ಲೈನ್ ಡ್ರಾ ಮಾಡ್ತಿದ್ವಿ. ಬಟ್ ಇಲ್ಲಿ ಈಕ್ವಲ್ ಇಲ್ಲ, ಸ್ಟ್ರಿಕ್ಟ್ ಇನ್ಇಕ್ವಾಲಿಟಿ ಇರೋದ್ರಿಂದ ವಿ ಶುಡ್ ಡ್ರಾ ಡಾಟೆಡ್ ಲೈನ್. ಸೊ -2 ಇಂದ 3 ವರೆಗೂ ಪಾಸ್ ಆಗಿ ಹೋಗೋ ತರ ಒಂದು ಡಾಟೆಡ್ ಲೈನ್ ನ ಡ್ರಾ ಮಾಡಿದ್ವಿ. ರೈಟ್, ಓಕೆ. ಈಗ ಈ ಕರೆಸ್ಪಾಂಡಿಂಗ್ ಲೈನ್ ನ ಈಕ್ವೇಶನ್ ಅನ್ನು ಕೂಡ ಬರೆದ್ಬಿಡಿ. ಇದರ ಈಕ್ವೇಶನ್ ಏನಿದೆ ಅಂತಂದ್ರೆ 2x minus 3y equal to 6 ಆಗಿರುತ್ತೆ. ದಿಸ್ ಇಸ್ ದ ಈಕ್ವೇಶನ್ ಆಫ್ ದ
ಈಗ 0 ಹಾಕಿದಾಗ ಕನ್ಕ್ಲೂಷನ್ ಏನಂತ ಬಂತು ಅಂದ್ರೆ ಫಾಲ್ಸ್ ಅಂತ ಬಂತು. ವೇರ್ ಈಸ್ 0 ಹಿಯರ್ ಈಸ್ 0. ಸೊ ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಆರಿಜಿನ್ ಇದೆ. ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ಅನ್ನು ಹಾಕಿದಾಗ ಫಾಲ್ಸ್ ಅಂತ ಬಂದಿದೆ ಅಂದ್ರೆ ದಿಸ್ ಇಸ್ ನಾಟ್ ದ ಸೊಲ್ಯೂಷನ್ ರೀಜನ್. ಇದರ ಆಪೋಸಿಟ್ ಪ್ಲೇನ್ ಅಂದ್ರೆ ಲೋವರ್ ಹಾಫ್ ಪ್ಲೇನ್ ಇಸ್ ದ ಸೊಲ್ಯೂಷನ್ ರೀಜನ್. ಹಾಗಾಗಿ ವಿ ಶುಡ್ ಶೇಡ್ ದಿಸ್ ಲೋವರ್ ಹಾಫ್ ಪ್ಲೇನ್. ಸೊ ಈ ಪಾರ್ಟ್ ಅನ್ನು ನಾವೇನ್ ಮಾಡಬೇಕು, ಶೇಡ್ ಮಾಡಬೇಕಾಗಿದೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್ ರೀಜನ್. Next question. Minus 3x plus 2y is greater than or equal to minus 6. ಬಹಳಷ್ಟು ಪ್ರಾಬ್ಲಮ್ಸ್ ನಾನು ಮಾಡಿರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತೀನಿ. ಕೆಲವೊಂದು ಡೀಟೇಲ್ಸ್ ಬರೆಯಕ್ಕೆ ಹೋಗಲ್ಲ ಅಷ್ಟೇ. ಫಸ್ಟು consider the equation minus 3x plus 2y equal to minus 6. x comma y. If x is 0, y will be minus 3. If y is 0, sorry. If y is 0, x will be 2. You can verify them. 0 comma minus 3 and 2 comma 0 are the points. Table here. Okay. To find solution region. ಅದಕ್ಕೆ ಇದನ್ನ ಇನ್ಇಕ್ವಾಲಿಟಿ 1 ಅಂತ ಅನ್ಕೊಳ್ತೀವಿ. ಈಗ ಆರಿಜಿನ್ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಆರಿಜಿನ್ 0 0. ಇದನ್ನ ಇನ್ಇಕ್ವಾಲಿಟಿ 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇನ್ಇಕ್ವಾಲಿಟಿ 1 minus 3 into 0 plus 2 into 0 is greater than or equal to minus 6. Minus 3 into 0 plus 0. 2 into 0 again 0. So 0 plus 0 is 0. 0 is greater than or equal to minus 6, which is true. 0 is greater than or equal to minus 6. So it is true. So shaded region is solution region. Conclusion ಮಾಡ್ಬಿಡಿ. ಈಗ 0 0 ಹಾಕಿದಾಗ ಟ್ರೂ ಅಂತ ಬಂದಿದೆ ಅಂದ್ರೆ 0 0 ಯಾವ ಪ್ಲೇನ್ ಅಲ್ಲಿ ಇರುತ್ತೋ ಅದೇ ಸೊಲ್ಯೂಷನ್ ರೀಜನ್. ಈಗ ಏನು ಮಾಡಿ, ನೆಕ್ಸ್ಟ್ ಪ್ಲೇನ್ ತಗೋಬೇಕು. ಎಲ್ಲಿವರೆಗೆ ಬೇಕು ನನಗೆ? 0 minus 3. ಈ minus 3 ಬೇಕು. 2 0 ಇದು ಬೇಕು. ಓಕೆ. ಸೊ ಇದು ಬೇಡ ನನಗೆ. ಇದೊಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ನಡೆಯುತ್ತೆ. ಇದನ್ನು ಸ್ವಲ್ಪ ರಿಡ್ಯೂಸ್ ಮಾಡ್ಕೋಬಹುದು. ಓಕೆ, ತೊಂದರೆ ಇಲ್ಲ. ರೈಟ್. ಪಾಯಿಂಟ್ಸ್ x0 y minus 3 ಇಲ್ಲಿದೆ ನೋಡಿ. x0 y minus 3 0 minus 3 2 0 x2 y0 this is 2 0. ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಲೈನ್ ಡ್ರಾ ಮಾಡಬೇಕು. ಬಟ್ ಅದು ಡಾಟೆಡ್ ಲೈನ್ ಆಗಿರ್ಬೇಕಾ ಡಾರ್ಕ್ ಲೈನ್ ಆಗಿರ್ಬೇಕಾ ಅಂತ ಇನ್ಇಕ್ವಾಲಿಟಿ ಡಿಸೈಡ್ ಮಾಡಬೇಕು. ಇನ್ಇಕ್ವಾಲಿಟಿ ಏನಿದೆ ನೋಡಿ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದೆ. ಈಕ್ವಲ್ ಇರೋದ್ರಿಂದ ಡಾರ್ಕ್ ಲೈನ್ ಡ್ರಾ ಮಾಡಬೇಕು. ಸೊ ಡಾರ್ಕ್ ಲೈನ್ ತಗೊಳ್ತೀನಿ. ಸೊ ಎರಡು ಪಾಯಿಂಟ್ ಇಂದ ಪಾಸ್ ಆಗಿ ಹೋಗೋ ತರ ಒಂದು ಡಾರ್ಕ್ ಲೈನ್ ಅನ್ನ ಡ್ರಾ ಮಾಡಬೇಕು. ಓಕೆ, ಇದಕ್ಕೆ ಕರೆಸ್ಪಾಂಡಿಂಗ್ ಈ ಈಕ್ವೇಶನ್ ಕೂಡ ಬರೆದ್ಬಿಡಿ. ಇದರ ಈಕ್ವೇಶನ್ ಏನಾಗಿರುತ್ತೆ? minus 3x plus 2y equal to minus 6 is the equation. ಈಗ 0 0 ಹಾಕಿದಾಗ ಟ್ರೂ ಅಂತ ಬಂದಿದೆ ಕನ್ಕ್ಲೂಷನ್. ಹಾಗಾಗಿ 0 0 ಯಾವ ಪ್ಲೇನ್ ಅಲ್ಲಿ ಇರುತ್ತೋ ಅದೇ ಸೊಲ್ಯೂಷನ್ ರೀಜನ್. ಇಲ್ಲಿ 0 0 ಯಾವ ಪ್ಲೇನ್ ಅಲ್ಲಿ ಇದೆ? ಅಪ್ಪರ್ ಹಾಫ್ ಪ್ಲೇನ್ ಅಲ್ಲಿ ಇದೆ ಇಲ್ಲಿ. ಸೊ ಆ ಪ್ಲೇನ್ ಅನ್ನೇ ಶೇಡ್ ಮಾಡಬೇಕು. ಸೊ ಅಪ್ಪರ್ ಹಾಫ್ ಪ್ಲೇನ್ ಅನ್ನ ನಾವೇನ್ ಮಾಡಬೇಕು, ಈಗ ಶೇಡ್ ಮಾಡಬೇಕು. like this. 3y minus 5x is less than 30. Solution. So to draw line draw ಮಾಡಕ್ಕೆ ಇದರ ಕರೆಸ್ಪಾಂಡಿಂಗ್ ಈಕ್ವೇಶನ್ ಕನ್ಸಿಡರ್ ಮಾಡಿ. 3y minus 5x equal to 30. ಈಗ
ಎಕ್ಸ್ ವೈ ಎಕ್ಸ್ ಕಮ ವೈ ಏನೇನಾಗುತ್ತೆ ನೋಡಿ. ಇಫ್ ಎಕ್ಸ್ ಇಸ್ 0 ವೈ ಇಸ್ -6 ಅಲ್ಲ, ಇಫ್ ಎಕ್ಸ್ ಇಸ್ 0 ವೈ ಇಸ್ 6 ಅಲ್ಲ 10 ಐ ಥಿಂಕ್. ಎಕ್ಸ್ ಇಲ್ಲಿದೆ ನೋಡಿ, ಎಕ್ಸ್ 0 ಆದರೆ ಈ ಟರ್ಮ್ ಹೋಗ್ತದೆ. 3y equal to 30, so 3 ones are 3 tens are, y will be equal to 10, 0 comma 10. If y is 0, ಈ ಟರ್ಮ್ 0, y 0 ಆದರೆ 5 ones are 5 6 ಮೈನಸ್ ಇರೋದ್ರಿಂದ -6, so -6 comma 0, 0 comma 10 -6 comma 0. ಓಕೆ, ಸೊ ಇದೊಂದು ಟೇಬಲ್ ನಮಗೆ ಲೈನ್ ಡ್ರಾ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ನೆಕ್ಸ್ಟ್, ಟು ಫೈಂಡ್ ಸೊಲ್ಯೂಷನ್ ರೀಜನ್. ಟು ಫೈಂಡ್ ಸೊಲ್ಯೂಷನ್ ರೀಜನ್, ಇನ್ಇಕ್ವಾಲಿಟಿ 1 ಇರಲಿ ಇದು. ಕನ್ಸಿಡರ್ ದ ಆರಿಜಿನ್ 0 0, then 1 implies, so 3 into 0 minus 5 into 0 is less than 30. 3 into 0 ಅಂದರೆ 0, 5 into 0 again 0, so 0 minus 0 is 0 less than 30, which is true. So shaded region is the solution region. Conclusion ಬರೀರಿ. ಈಗ 0 0 ಹಾಕಿದಾಗ ಟ್ರೂ ಅಂತ ಬಂದಿದೆ ಅಂದರೆ 0 0 ಯಾವ ಹಾಫ್ ಪ್ಲೇನಲ್ಲಿ ಇರುತ್ತೋ ಅದೇ ಹಾಫ್ ಪ್ಲೇನ್ ನಮಗೆ ಬೇಕಾಗಿರುತ್ತ ಸೊಲ್ಯೂಷನ್ ರೀಜನ್ ಆಗಿರುತ್ತೆ. ಸೊ ಆ ಹಾಫ್ ಪ್ಲೇನ್ ಅನ್ನು ನಾವು ಶೇಡ್ ಮಾಡಬೇಕು. ಸೊ ಕನ್ಸಿಡರ್ ದ ಕೋಆರ್ಡಿನೇಟ್ ಸಿಸ್ಟಮ್. ನಮಗೆ ಬೇಕಿದ್ರೆ 0 comma 10, ಎಕ್ಸ್ 0 ಆದರೆ ವೈ 10 ಅಂದರೆ ವೈ ಆಕ್ಸ್ ಮೇಲೆ 10 ಬೇಕು, ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ -6 ಬೇಕು, ಇಲ್ಲಿ ನೋಡಿ -6. Sorry. Sorry. Strict inequality ಇದೆ. So take dotted line. ಸ್ವಲ್ಪ ಕೆಮ್ಮಾಗಿದೆ, ಸೊ bear with me. So inequality, the equation
3y minus 5x equal to 30. 0 0 ಹಾಕಿದಾಗ 2 ಅಂತ ಬಂದಿದೆ. 0 0 ಎಲ್ಲಿದೆ? ಲೋವರ್ ಹಾಫ್ ಪ್ಲೇನಲ್ಲಿದೆ. ಸೊ ಲೋವರ್ ಹಾಫ್ ಪ್ಲೇನ್ ನಾವು ಶಿಫ್ಟ್ ಮಾಡಬೇಕು. ದಿಸ್ ಪಾರ್ಟ್. Okay. For sure. Thank you.